ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಜಾರಿಯಾದರೂ ಬಿಡುಗಡೆಗೆ ಇನ್ನೂ ಮುಹೂರ್ತ ಕೂಡಿ ಬಂದಿಲ್ಲ. ಆದರೆ ಕೇಂದ್ರ ನೌಕರರಿಗೆ ಸದ್ಯ ಡಿಎ ಹೆಚ್ಚಳದ ಬೆನ್ನಲ್ಲೇ ಇನ್ನೊಂದು ಸಿಹಿ ಸುದ್ದಿ ಹೊರಬಿದ್ದಿದೆ ಮತ್ತು ಅದರನ್ವಯ 8ನೇ ವೇತನ ಚರ್ಚೆಯಾಗುತ್ತಿದೆ. ಸರಿಸುಮಾರು 1.2 ಕೋಟಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು 8ನೇ ವೇತನ ಆಯೋಗದ ರಚನೆಗಾಗಿ ಕಾಯುತ್ತಿದ್ದಾರೆ. ಏಕೆಂದರೆ 8ನೇ ವೇತನ ರಚನೆಯ ಫಿಟ್ಮೆಂಟ್ ಅಂಶದಿಂದಲೇ ನೌಕರರ ವೇತನ ಭತ್ಯೆಗಳು ಪರಿಷ್ಕರಣೆಗೊಳ್ಳಲಿದೆ. ಹೊಸ ವೇತನ ಆಯೋಗ ರಚನೆ ಜಾರಿಯಾಗುತ್ತಿದ್ದಂತೆ ನೌಕರರ ವೇತನ ಹಾಗೂ ಪಿಂಚಣಿಗಳಲ್ಲಿ ಗಣನೀಯ ಏರಿಕೆ ನಿರೀಕ್ಷಿಸಲಾಗಿದೆ. 7ನೇ ವೇತನ ಆಯೋಗ ಅನುಷ್ಠಾನಗೊಂಡ 9 ವರ್ಷಗಳು ಕಳೆದಿವೆ. ಇನ್ನೊಂದು ವರ್ಷದಲ್ಲಿ ಅಂದರೆ 2025ರ ಡಿಸೆಂಬರ್ 31ಕ್ಕೆ ಕೊನೆಗೊಳ್ಳಬೇಕು. ನಿಯಮದಂತೆ ಪ್ರತಿ 10 ವರ್ಷಕ್ಕೆ ಒಮ್ಮೆಯಂತೆ ಹೊಸ ವೇತನ ಜಾರಿಯಾಗಬೇಕು. ಅದಕ್ಕೂ ಹಲವಾರು ತಿಂಗಳು ಮೊದಲೇ ನೌಕರರ ಶಿಫಾರಸು, ಪರಿಗಣನೆ, ಚರ್ಚೆ, ಅನುಷ್ಠಾನದ ಘೋಷಣೆ ಆಗಬೇಕು. ಆದರೆ ಇದಾವುದರ ಬಗ್ಗೆ ಸರ್ಕಾರ ಅಧಿಕೃತವಾಗಿ ತಿಳಿಸಿಲ್ಲ. ಇದು ಕೂಡ ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ. ಹಾಗಾದರೆ ನಿರೀಕ್ಷೆಯಂತೆ 8ನೇ ವೇತನ ಆಯೋಗವನ್ನು ಸರ್ಕಾರ ಅನುಷ್ಠಾನಗೊಳಿಸಿದರೆ ನೌಕರರ ವೇತನ ಪರಿಷ್ಕರಣೆ ಎಷ್ಟಾಗುತ್ತದೆ? ಫಿಟ್ಮೆಂಟ್ ಅಂಶವನ್ನು ಎಷ್ಟು ಪರಿಗಣಿಸಲಾಗುತ್ತದೆ? ತುಟ್ಟಿ ಭತ್ಯೆ ಹಾಗೂ ತುಟ್ಟಿ ಪರಿಹಾರ ಏಕೆ ಅಷ್ಟು ಆಗುತ್ತದೆ ಎಂಬೆಲ್ಲ ಲೆಕ್ಕಾಚಾರಗಳು ಇಲ್ಲಿವೆ. ಹೊಸ ಫಿಟ್ಮೆಂಟ್ ಅಂಶ ಅತ್ಯಧಿಕ ಪ್ರಮಾಣದಲ್ಲಿರಲಿವೆ ಎಂಬ ಸಾಕಷ್ಟು ವರದಿಗಳು ಈಗಾಗಲೇ ಬಿತ್ತರಗೊಂಡಿವೆ. ಪ್ರತಿ ವೇತನ ಆಯೋಗದ ಅಡಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರ ವೇತನ ಶ್ರೇಣಿಯ ಏರಿಕೆ ಫಿಟ್ಮೆಂಟ್ ಅಂಶವನ್ನು ಆಧರಿಸುತ್ತದೆ. ಹಾಲಿ 7ನೇ ವೇತನ ಆಯೋಗದಡಿ ಸರ್ಕಾರಿ ಉದ್ಯೋಗಿಗಳ 2.57ರ ಫಿಟ್ಮೆಂಟ್ ಅಂಶ ಪರಿಗಣಿಸಿ ಪರಿಷ್ಕರಣೆ ಮಾಡಲಾಗಿತ್ತು. ಆದರೆ ಈಗ ಕೇಂದ್ರ ನೌಕರರ ಸಂಘಗಳು 3.67ರ ಫಿಟ್ಮೆಂಟ್ ಅಂಶವನ್ನು ಪರಿಗಣಿಸುವಂತೆ ಬೇಡಿಕೆ ಇಟ್ಟಿದ್ದರು. ಮುಂದಿನ ದಿನಗಳಲ್ಲಿ 8ನೇ ವೇತನ ಆಯೋಗ ಜಾರಿಯಾದರೆ ಕನಿಷ್ಠ ವೇತನ ಹೆಚ್ಚಿಸಲು ಸರ್ಕಾರ ಫಿಟ್ಮೆಂಟ್ ಅಂಶ ಎಷ್ಟು ಪರಿಗಣಿಸಲಿದೆ ಎಂದು ನೌಕರರು ತಲೆ ಕೆಡಿಸಿಕೊಂಡಿದ್ದಾರೆ. ವರದಿಗಳ ಪ್ರಕಾರ ಎನ್ಸಿಜೆಸಿಎಂ ಕಾರ್ಯದರ್ಶಿ ಶಿವಗೋಪಾಲ್ ಮಿಶ್ರಾ ಅವರು ಹೇಳುವಂತೆ ನೌಕರರ ವೇತನ ಪಿಂಚಣಿಗಳ ಹೆಚ್ಚಳಕ್ಕೆ ಕೇಂದ್ರವು ಕನಿಷ್ಠ 2.86 ಫಿಟ್ಮೆಂಟ್ ಅಂಶ ಪರಿಗಣಿಸಬಹುದು ಎಂಬ ನಿರೀಕ್ಷಣೆ ಇದೆ. ಹೀಗಾದರೆ ನೌಕರರ ಕನಿಷ್ಠ ಮೂಲ ವೇತನವು 51,480 ರೂಪಾಯಿ ಹೆಚ್ಚಾಗಲಿದೆ. ಪ್ರಸ್ತುತ ಕನಿಷ್ಠ ವೇತನ 18,000 ರೂಪಾಯಿ ಇದೆ. ಫಿಟ್ಮೆಂಟ್ ಅಂಶ ನಿರೀಕ್ಷೆಯಂತೆ 2.86ಕ್ಕೆ ನಿಗದಿಪಡಿಸಿದರೆ ಪಿಂಚಣಿ 9,000 ರೂಪಾಯಿನಿಂದ 25,740 ರೂಪಾಯಿಗೆ ಹೆಚ್ಚಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರಿ ನೌಕರರ ಕನಿಷ್ಠ ವೇತನ ಪಿಂಚಣಿ ಹೆಚ್ಚಳದ ಫಿಟ್ಮೆಂಟ್ ಅಂಶವನ್ನು 10 ವರ್ಷಕ್ಕೆ ಒಮ್ಮೆ ಮಾತ್ರವೇ ಲೆಕ್ಕ ಹಾಕಲಾಗುತ್ತದೆ. ಹೀಗಾಗಿ ಈ ಬಾರಿಯೂ ಇದರ ಮೇಲೆ ನೌಕರರ ಗಮನ ಕೇಂದ್ರೀಕೃತವಾಗಿದೆ. ಮಿಶ್ರಾ ಅವರು ಇತ್ತೀಚೆಗೆ ಕೇಂದ್ರ ಹಣಕಾಸು ಕಾರ್ಯದರ್ಶಿ ತುಹಿನ್ ಕಾಂತ ಪಾಂಡೆ ಅವರ ಜೊತೆಗೆ ನಡೆಸಿದ ಸಭೆ ಬಳಿಕ ಈ 2.86 ಫಿಟ್ಮೆಂಟ್ ಅಂಶ ಹೆಚ್ಚು ಮುನ್ನೆಲೆಗೆ ಬಂದಿದೆ. ಇದರ ಆಧಾರದಲ್ಲಿ 8ನೇ ವೇತನ ಆಯೋಗದಡಿ ಮಹತ್ವದ ಪರಿಷ್ಕರಣೆ ಆಗಲಿದೆ ಎಂದು ನೌಕರರ ನಿರೀಕ್ಷೆ ಹೊಂದಿದ್ದಾರೆ. ಯಾವುದಕ್ಕೂ ಜನವರಿಯ ತನಕ ನೌಕರರು ಕಾಯಬೇಕು. ಆಗ ಆಯೋಗದ ರಚನೆ, ನೌಕರರ ಫಿಟ್ಮೆಂಟ್ ಅಂಶ ಎಲ್ಲವೂ ಒಮ್ಮೆಲೇ ತಿಳಿಯಲಿದೆ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.